ಈ ವಿಡಿಯೋ ಬಂದು ಪಾರ್ಟ್ 4 ಆಗಿರುತ್ತೆ, ಯಾಕೆಂದರೆ ಎಂಡಿಂಗ್ ಅಲ್ವಾ ಇದು. ಒಂದೇನು ಅಂದರೆ ಇಲ್ಲಿಂದ ನಾನು ಹೋಗೋ ತನಕ ನಾನು ವ್ಲಾಗ್ ಮಾಡೋಕ್ಕಾಗಲ್ಲ. ಈ ವ್ಲಾಗಲ್ಲಿ ಏನು ಮಾಡೋಣ ಅಂದರೆ ಒಳ್ಳೆ ಕ್ಲಿಪ್ಸ್ನ ಆ್ಯಡ್ ಮಾಡಿ ಅದನ್ನೇ ಒಂದು ಸಾಂಗಲ್ಲಿ ಓಡಿಸ್ಬಿಡೋಣ ಸಾಕು, ನೇಚರ್ದು. ಅಂತ ಎಂತೂ ಬೆಟ್ಟ ಹತ್ತಿ ಮುಗಿಸೋದು. ಇವಾಗ ಬೈಕ್ ಸಿಗುತ್ತೆ, ಇವಾಗಿನ ಬೈಕ್ ಮೇಲೆ ಹೋಗೋಣ. ಗೈಸ್ ಇನ್ನೊಂದು ಸೀನ್ ತೋರಿಸ್ತೀನಿ, ಸ್ವಲ್ಪ ಹಿಂದೆನೇ ಚೆನ್ನಾಗಿತ್ತು, ಸ್ವಲ್ಪ ಮುಂದಕ್ಕೆ ಬಂದಿದೆ. ಗೈಸ್ ನೆನ್ನೆ ಅಷ್ಟೆಲ್ಲ ಮುಗಿಸಿ ಮೀನು ಹಿಡ್ದಿದ್ದಕ್ಕೆ ಎಂಡ್ ಮಾಡಿದ್ದು, ಅಲ್ಲಿಂದ ಮತ್ತೆ ಕಂಟಿನ್ಯೂ ಮಾಡಿದ್ದಲ್ಲ ವ್ಲಾಗು. ಆ ಮೀನನ್ನ ಹಿಡಿದು ತಿಂದು ಸಾಂಬಾರು ಮಾಡಿ ನೈಟು ಒಂದೊಂದು ಬಿಯರ್ ಹಾಕ್ಕೊಂಡು ಮಲಗಿ ಬೆಳಗ್ಗೆ ಎದ್ದಿದ್ದು ಲೇಟ್ ಆಯಿತು, 8 ಗಂಟೆ. ತಿಂಡಿ ತಿಂದು ಹೊರಟಿ ಬರೋಷ್ಟು 10 ಗಂಟೆ ಪ್ರೆಸೆಂಟು. ಈಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್. ನನ್ನ ಎಕ್ಸ್ಪೆಕ್ಟೇಷನ್ನಿಗೆ ಇದ್ದಿದ್ದಕ್ಕೂ ರಿಯಾಲಿಟಿಗೂ ನಾನು ಕಳೆದೋಗ್ಲಿಲ್ಲ, ಸತ್ತೋದೆ. ರೋಡಲ್ಲಿ ಮನುಷ್ಯ ನಡೆಯೋದೇ ಕಷ್ಟ ಐತೆ, ಗಾಡಿ ಬರೋದು ಇನ್ನಿಲ್ಲಿ. ಮತ್ತೆ ಇನ್ನಿಲ್ಲಿ ರೋಡಿಗೆ ಬರೋದು ಯಾವಾಗಂದರೆ ಒಂದು ಮಟ್ಟಿಗೆ ಬಿಸಿಲು ಬರಬೇಕು, ಅಂದರೆ ಮಳೆಗಾಲ ಕಳೆದು ರೋಡೆಲ್ಲ ಸೆಟ್ಟಾಗಿ ವೆಹಿಕಲ್ಸ್ ಬರೋ ಥರ ಆಗಬೇಕು, ಅವಾಗ ಬರ್ತೀವಿ. ಅಲ್ಲಿ ತನಕ ಬರೋಲ್ಲ. ಕಾರ್ ಯಾವತ್ತೂ ತಂದಿಲ್ಲ, ಇಲ್ಲಿ ಬರೋಲ್ಲ ದೀಕ್ಷಿ. ಇಲ್ಲಿ ಈಗೆಂತ ಮರನೋ ಹಿಂಗೆ ಕಾಣ್ತೈತೆ. ಈ ವಿಡಿಯೋ ಬಂದು ಪಾರ್ಟ್ 4 ಆಗಿರುತ್ತೆ, ಯಾಕೆಂದರೆ ಎಂಡಿಂಗ್ ಅಲ್ವಾ ಇದು. ಇಲ್ಲಿಂದ ಹೋಗೋದು ಎಲ್ಲಾದರೂ ಒಂದೇ ವಿಡಿಯೋದಲ್ಲಿ ತುಂಬಿಸಿದ್ರೆ ಕನ್ಫ್ಯೂಸ್ ಆಗಿಬಿಡುತ್ತೆ, ಮತ್ತು ತುಂಬ ಕ್ಲಿಪ್ಗಳನ್ನ ತೋರ್ಸೋಕ್ಕಾಗಲ್ಲ. ಲೆಂತಿ ವಿಡಿಯೋ ಆಗುತ್ತೆ ಅವಾಗ, ಒಂದು 25-30 ನಿಮಿಷ. ಅದಕ್ಕೆ 25-30 ನಿಮಿಷ ಮಾಡೋದ್ರ ಬದಲು ಒಂದು 8-8 ನಿಮಿಷದ್ದೇ ಒಂದು 4 ವೀಡಿಯೋ ಮಾಡೋಣ ಅಂತ. ಈಗ ನಿಮಗೊಂದು ಇದು ತೋರಿಸ್ತೀನಿ, ಸ್ವರ್ಗದಂಥ ಒಂದು ಸೀನು, ನೋಡ್ತಾ ಇರಿ. ಒಂದೇನು ಅಂದರೆ ಇಲ್ಲಿಂದ ನಾನು ಹೋಗೋ ತನಕ ನಾನು ವ್ಲಾಗ್ ಮಾಡೋಕ್ಕಾಗಲ್ಲ. ಈ ವ್ಲಾಗಲ್ಲಿ ಏನು ಮಾಡೋಣ ಅಂದರೆ ಒಳ್ಳೆ ಕ್ಲಿಪ್ಸ್ನ ಆ್ಯಡ್ ಮಾಡಿ ಅದನ್ನೇ ಒಂದು ಸಾಂಗಲ್ಲಿ ಓಡಿಸ್ಬಿಡೋಣ ಸಾಕು, ನೇಚರ್ದೆ. ಮಾಡ್ತೀನಿ ನಡಿ. ಅಂತ ಎಂತೂ ಬೆಟ್ಟ ಹತ್ತಿ ಮುಗಿಸೋದು. ಇವಾಗ ಬೈಕ್ ಸಿಗುತ್ತೆ, ಇವಾಗಿನ ಬೈಕ್ ಮೇಲೆ ಹೋಗೋಣ ನೆಮ್ಮದಿಯಾಗಿ. ಸವಾಸನೆಲ್ಲ ಒಂದು ಬೆಟ್ಟ ಹತ್ತಿ ಇಳಿಯೋದು ಎಷ್ಟು ಈಸಿ ಇತ್ತು ಗೊತ್ತಾ. ಗೊತ್ತೇ ರೋಡಿಗಂತೂ ಡಬಲ್ ಎಫರ್ಟ್ ಆಗ್ತಂಗೆ ಆಗುತ್ತೆ, ಜಾರುತ್ತೆ ಬೇರೆ. ಗೈಸ್ ನಿಮಗೊಂದು ಪ್ಲೇಸ್ ತೋರಿಸ್ಬೇಕಿತ್ತು, ಸ್ವರ್ಗ ಇದ್ದಂಗಿದೆ ಅಂದ್ಕೊಳ್ಳಿ, ಫುಲ್ಲು ಜಾಗ. ಇವಾಗ ತೋರಿಸ್ತೀನಿ ನೋಡಿ ಹೆಂಗೆ ಕಾಣ್ತಿದೆ. ನೆಕ್ಸ್ಟ್ ಲೆವೆಲ್ಲು. ಇದನ್ನು ತೋರಿಸ್ಬೇಕಂತಲೇ ಗಾಡೀಲಿ ಸೈಡಿ ಹಾಕ್ಕೊಂಡೆ. ಈಗ ಇಲ್ಲಿಂದ ಹೊರಡೋಣ, ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಗೈಸ್ ಇನ್ನೊಂದು ಸೀನ್ ತೋರಿಸ್ತೀನಿ, ಸ್ವಲ್ಪ ಹಿಂದೆನೇ ಚೆನ್ನಾಗಿತ್ತು, ಸ್ವಲ್ಪ ಮುಂದಕ್ಕೆ ಬಂದುಬಿಟ್ಟೆ, ಬಟ್ ಆದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಗೈಸ್ ಇಲ್ಲಿ 14,697 ಕಿಲೋಮೀಟ್ರ್ ಇದೆಯಲ್ಲ, ನಾವು ಆಲ್ಮೋಸ್ಟ್ ಏನಿಲ್ಲ ಅಂದರೂ ಇಲ್ಲಿಂದ ಒಂದು 15-20 ಕಿಲೋಮೀಟ್ರು ನ್ಯೂಟ್ರಲ್ ಸಿಗುತ್ತೆ, ಫುಲ್ ನ್ಯೂಟ್ಲು. ಯಾಕೆಂದ್ರೆ ಬರ್ತಾ ಅಪ್ಪಸ್ಕೊ ಬಂದೀವಲ್ಲ, ಈಗ ಫುಲ್ ನ್ಯೂಟ್ರಲ್ ಸಿಗುತ್ತೆ. ಈ ಪ್ಲೇಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ, ಕ್ರೇಜಿ. ತೋಟದ ಮಧ್ಯೆ ಈ ಥರ ರೋಡಲ್ಲಿ ಹೋಗೋದು ಚಂದ. ನಾನು ಬ್ಲಾಗ್ ಮಾಡ್ಕೊಂಡು ಹೋಗ್ತಾ ಇನ್ನೊಂದು ಅರ್ಥ ಮಾಡ್ಕೋಬೇಕು, ರೋಡ್ ಎಷ್ಟು ಫ್ರೀ ಇದೆ, ಎಷ್ಟು ನೇಚರ್ ಆಗಿದೆ ಅಂತ. ಅಯ್ಯೋ ಇದೆಂತ ಇದು, ಗೊಚ್ಚೆ 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 ನೆನ್ನೆ ಸಂಜೆ ಬೆಳಿಗ್ಗೆ ಬರಬೇಕಾದ್ರೆ ಎಂಥ ಮಿಸ್ಟಿಗೂ ಈ ಜಾಗಕ್ಕೂ ಹೆಂಗೆ ಕಾಣೋದು ಗೊತ್ತಾ. ಈಗ ಲಾಸ್ಟ್ ಒಂದು ಕ್ಲಿಪ್ ಹಾಕಿದ್ನಲ್ಲ, ಸೇಮ್ ಆ ಥರ ಕಾಣ್ತಾ ಇತ್ತು. 10 ಗಂಟೆ ಒಳ್ಳೆ 7 ಗಂಟೆ 11 ಗಂಟೆ ಪ್ರೆಸೆಂಟ್ ಇವಾಗ ಟೈಮು ನೋಡೋಕೆ ಒಳ್ಳೆ 7 ಗಂಟೆ 6:30 7 ಗಂಟೆ ತನಕ ಆಗ್ತಿದೆ ನಮಗೀಗ. ಟರ್ನಿಂಗ್ಗಳು, ಒಳ್ಳೊಳ್ಳೆ ಟರ್ನಿಂಗ್ಗಳು.
97 ಇತ್ತು, 98 ಆಯ್ತು. 1 ಕಿಲೋಮೀಟ್ರ್ ನ್ಯೂಟ್ಲು ಬಂದಾಯಿತು ನಾವು. ಇದು ಯಾವ ಊರು ಗೊತ್ತಾ? ಬೊಕ್ಸೆ ಅಂತ. ಸಿರುವಾಸೆಯಿಂದ ಬೊಕ್ಸೆಗೆ ಹೋಗ್ತಾ ಇರೋ ರೋಡು. ಹಿಂದೆ ಒಬ್ಬ ಇದ್ದಾನೆ, ಅವನೇನಾದ್ರು ನೀನು ಮೊಬೈಲ್ ಹಿಡ್ಕೊಂಡಿದ್ಯಾ, ಹಂಗೆ ಮಾಡ್ತಿ ಹಿಂಗೆ ಮಾಡ್ತಿ ಅಂತ ಕೇಳ್ಬಿಟ್ರೆ ನಾನು ಡೈರೆಕ್ಟಾಗಿ ಹೇಳೇ ಬಿಡ್ತೀನಿ, ನಿನ್ನ ಹತ್ರ ಹೇಳಿದ್ಯಾ ನೀನು ಹೋಗು. ನಾನು ಅವನೇನು ಕೇಳಲಿಲ್ಲ, ನಾನೇನು ಅವನಿಗೆ ಹೇಳಲಿಲ್ಲ. ಇದೇ ಬೊಕ್ಸೆ. ಇದು ಅನ್ನೋಕ್ಕಿಂತ ಒಂಚೂರು ಮುಂದೆ ಹೋಗೋಣ, ಸ್ವಲ್ಪ ಮನೆಗಳು ಕಾಣುತ್ತಲ್ಲ, ಅವಾಗ ಕರೆಕ್ಟಾಗಿ ಗೊತ್ತಾಗುತ್ತೆ. ಮನು ಬಂದು ಹೋಗು ಅಂತ ಹೇಳಿದ್ದು, ಅವನಿರಲ್ಲ ಅಂದ, ಇದ್ರೆ ಹೋಗ್ಬಿಡ್ಬೋಯ್ತು. ಹಾಂ, ಮನು ಇದನ್ನು ಇಲ್ಲಿ ಹೋಗ್ಬೋದು. No more saints, where's the innocence? Nowhere to run, trapped in this cell. Oh, to wake up in heaven, just to be dragged back to hell. ಗೈಸ್, ನಿಮಗೆ ನಾನು ಏನೋ ಒಂದು ತೋರಿಸ್ಬೇಕು ಗೈಸ್, ನಿಜವಾಗ್ಲೂ. ಫಾಲ್ಸು ಹೆಂಗೆ ಕಾಣ್ತಿದೆ ಗೊತ್ತಾ? ಇಲ್ಲಿ ತೋರಿಸ್ತೀನಿ, ನನಗೆ ಕಟ್ಟ ಸೆಟ್ ಆಗ್ತಿಲ್ಲ ಎಲ್ಲಿ ತೋರ್ಸೋಕ್ಕೆ ಅಂತ. ಹಾಂ, ಇವಾಗ ನೋಡಿ ಕರೆಕ್ಟಾಗಿದೆ, ತೋರಿಸ್ತಿದ್ದೀನಿ. ಕಾಣ್ತಿದ್ಯಾ? ಕಾಣಲ್ಲ ಅನಿಸುತ್ತೆ. 1x ಕಾಣಲ್ಲ, 2x ಕಾಣಲ್ಲ, ಬಟ್ 3x ಕಂಡೇ ಕಾಣುತ್ತೆ. ನೋಡಿ ಇಲ್ಲಿ. ಓಹೋ ದೀಕ್ಷಿ, ಏನು ಸಾಕಾಗ ಕಾಣ್ತಿದ್ಯೋ, ಎಲ್ಲಿಂದ ಬರ್ತಿದ್ಯೋ ಅದು ಗೈಸ್? ನೆಕ್ಸ್ಟ್ ಲೆವೆಲ್ ಇದೆ ಅಂದ್ಕೊಳ್ಳಿ. ನೋಡಿ ಅಲ್ಲಿ, ವಾ ಬಾ 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 ಬಾ.